ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎರಡರಿಂದ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಐ ಆಮ್ ಸೋ ಸಾರಿ ಬಿಕಾಸ್ ಯುಗಾದಿಯಲ್ಲಿ ಬ್ಯುಸಿ ಇದ್ದೆ ನಾನು. ಸೊ ಅದಕ್ಕೋಸ್ಕರ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ. ಬಟ್ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅದೊಂದು ಡೀಪ್ ಡಿಸ್ಕಷನ್ ಇದ್ವಿ, ಬಟ್ ಆದ್ರೂ ಒಂದು ವೀಡಿಯೋ ಇಟ್ಟಿದ್ದೀನಿ. ಸೊ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಅಲ್ವಾ. ಸೊ ರ್ಯಾಂಡಮಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಯುಗಾದಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಬಿಲೇಟೆಡ್ ಹ್ಯಾಪಿ ಯುಗಾದಿ ಅಂತ ಹೇಳ್ತೀನಿ. ಬಿಕಾಸ್ ಯುಗಾದಿ ಇವತ್ತು ನಂಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಗೈಸ್, ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ರಂಜಾನ್ ಯಾರೆಲ್ಲ ಆಚರಿಸ್ಕೊತಾ ಇದ್ದೀರಾ ಎಲ್ರಿಗೂ ಹ್ಯಾಪಿ ರಂಜಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವರ್ಷ ಅಂದರೆ ನಮ್ಮ ಹಿಂದೂಗಳಿಗೆ ಇದೊಂದು ಹೊಸ ವರ್ಷ ಸ್ಟಾರ್ಟ್ ಆಗೋವಂಥ ಟೈಮ್. ಆ್ಯಂಡ್ ಈ ವರ್ಷ ನಿಮಗೆ ಎಲ್ಲರಿಗೂ ಚೆನ್ನಾಗೇ ಆಗಲಿ ಹೋಗಲಿ. ಈ ವರ್ಷ ಏನೇ ಕೆಟ್ಟದ್ದು ನಡೀದೇ ಇರಲಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಈ ವರ್ಷ ಅಂತ ಹಾರೈಸ್ತೀನಿ ನಾನು. ಯಾರೆಲ್ಲ ಬೇವು ಬೆಲ್ಲ ತಿಂದಿದ್ದೀರಾ ಆ್ಯಂಡ್ ನನಗೆ ಟೈಮೇ ಸಿಕ್ಕಿಲ್ಲ ವೀಡಿಯೋಸ್ ಹಾಕೋದಕ್ಕೆ, ಅದಕ್ಕೋಸ್ಕರ. ಸೊ ಬೇವು ಬೆಲ್ಲ ಯಾರೆಲ್ಲ ತಿಂದಿದ್ದೀರಾ ಆ್ಯಂಡ್ ಒಬ್ಬಟ್ಟು ಯಾರೆಲ್ಲ ಮಾಡಿಕೊಂಡು ತಿಂದಿದ್ದೀರಾ. ಸೊ ಅದೇ ಥರ ಸ್ವೀಟ್ ಆ್ಯಂಡ್ ಕಹಿ ಜೀವನದಲ್ಲಿ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಯುಗಾದಿ ಅವತ್ತು ಬೇವು ಬೆಲ್ಲ ತಿಂತೀವಿ. ಸೊ ಜೀವನದಲ್ಲಿ ಸುಖ ಅನ್ನೋದು ಇರುತ್ತೆ, ಕಷ್ಟ ಅನ್ನೋದು ಇರುತ್ತೆ. ಸೊ ಅದನ್ನೆಲ್ಲ ಹೊಂದ್ಕೊಂಡು ಹೋಗೋವಂಥದ್ದೇ ಒಂದು ಜೀವನ ಅಲ್ವಾ. ಸೊ ಒಂದು ಹೊಸ ವರ್ಷ ಸ್ಟಾರ್ಟ್ ಆಗಿದೆ ನೆನ್ನೆಯಿಂದ ನಮಗೆ. ಸೊ ಹೇಗೆ ನಾವು ಆ ದಿನನ ಕಳೆದ್ವಿ ಅದೇ ಥರ ಇಡೀ ವರ್ಷ ನಮ್ಮದು ಒಂದು ಫೆಸ್ಟಿವಲ್ ಥರನೇ ಹೋಗಲಿ ದಿನಗಳು. ಎಲ್ಲರೂ ಚೆನ್ನಾಗೇ ಇರಲಿ, ಏನೇ ಕೆಟ್ಟ ಸುದ್ದಿಗಳಾಗಲಿ ಏನು ಬರದೇ ಇರಲಿ ಅಂತ ಆಲೋಚನೆ ಮಾಡ್ತಾ ನಾವು ಈ ವರ್ಷ ತುಂಬ ಚೆನ್ನಾಗೇ ನಡೀಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಸೊ ನಾನು ಎಲ್ಲ ವೀಡಿಯೋಸಲ್ಲಿ ಆಲ್ಮೋಸ್ಟ್ ನಾನು ಹೇಳ್ತಾ ಇರ್ತೀನಿ, ಯಾರೇ ಬರಲಿ ಯಾರೇ ಹೋಗಲಿ ನಮ್ಗೆ ಯಾರೇ ಏನೇ ಮಾಡಲಿ ನಮಗದು ಯಾವುದೂ ಅಂಟ್ಕೊಳ್ಳೋದಿಲ್ಲ ನಮ್ಮ ಮೈಗೆ. ಸೊ ಅದೇ ಥರ ಒಂದು ಸ್ನಾನ ಮಾಡಿದ ತಕ್ಷಣ ನಮ್ಮ ಕೊಳೆ ಎಲ್ಲ ಹೆಂಗೆ ಹೋಗುತ್ತೋ ಅದೇ ಥರ ಒಬ್ಬರು ಬೇರೆಯವ್ರು ನಮ್ಮ ಬಗ್ಗೆ ಮಾತಾಡಿದ್ರು ಯಾವುದನ್ನು ಕೂಡ ನೀವು ತೊಗೋಬೇಡಿ ಲೈಫಲ್ಲಿ. ನಮ್ಮದೇನಿದೆ, ನಾವು ಹೇಗಿದ್ದೀವಿ ಜೀವನದಲ್ಲಿ, ನಾವು ಹೇಗೆ ನಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು, ನಾಳೆ ಬಗ್ಗೆ ಚಿಂತೆ ಬಿಟ್ಬಿಟ್ಟು ಇವತ್ತಿದು ಏನಿದೆ ನಾವು ಅದನ್ನು ಕಂಪ್ಲೀಷನ್ ಮಾಡಿದ್ರೆ ಅದೇ ನಮ್ಮದೊಂದು ದಿನ ಹೋದಂಗೆ, ಜೀವನ ಹೋದಂಗೆ. ಸೊ ಅದೇ ಥರ ನಮ್ಮ ಜೀವನನ ಯಾವತ್ತೂ ಚೆನ್ನಾಗೇ ಇಟ್ಕೋಬೇಕು ಹೊರತು ನಾವು ಬೇರೆಯವರ ಏನೋ ಹೇಳಿದರು ಅಂದ್ಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ರೆ ನಾವು ಬರೀ ಬೇರೆಯವ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಕೂತಂಗೆ ಆಗುತ್ತೆ. ನಮ್ಮ ಬಗ್ಗೆ ಯಾವತ್ತೂ ನಾವು ಚಿಂತೆ ಮಾಡೋದೇ ಇಲ್ಲ ಅನಿಸ್ಬಿಡುತ್ತೆ. ಸೊ ನಮ್ಮ ಬಗ್ಗೆನೂ ಚಿಂತೆ ಮಾಡಬೇಕು. ಯಾವಾಗ ಅಂದರೆ ಏನಾದರೂ ಕೆಟ್ಟದಾಗ ಆಯ್ತಂದರೆ ಸ್ವಲ್ಪ ಚಿಂತೆ ಮಾಡ್ಕೊಂಡು ಅದನ್ನು ಹೆಂಗೆ ಬಗೆಹರಿಸ್ಕೋಬೇಕು ಅನ್ನೋದನ್ನು ನಾವು ಚಿಂತೆ ಮಾಡಬೇಕು ಹೊರತು ಅದರಲ್ಲೇ ಅದೇ ಚಿಂತೆಯಿಂದ ನಾವು ಇರಬಾರ್ದು ಯಾವತ್ತೂ. ಸೊ ಹೇಳ್ತಾರಲ್ವ, ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ. ಸೊ ಹಾಗೆಯೇ ಕಳೆದ ವರ್ಷ ಏನಾಯ್ತು ಅದನ್ನು ಹಾಗೆ ಬಿಟ್ಬಿಡಬೇಕು ನಮ್ಮ ಮನಸ್ಸಿಂದ. ಸೊ ಈ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ನಮ್ಮ ಒಂದು ಸನಾತನದಲ್ಲಿ. ಈ ಯುಗಾದಿನ ನಾವು ಹೊಸ ವರ್ಷ ಅಂತೀವಿ. ಸೊ ಅದಕ್ಕೋಸ್ಕರ ಈ ಒಂದು ರ್ಯಾಂಡಮ್ ಆಗಿ ನಾನು ಸ್ಟಾರ್ಟ್ ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಚಾನಲ್ನ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ಇದ್ದೀರಾ. ಸೊ ಹೊಸ ಕಂಟೆಂಟ್ ಜೊತೆಗೆ ನಾನು ಬರ್ತಾನೆ ಇರ್ತೀನಿ. ಸೊ ವಿಡಿಯೋ ನೋಡೋದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.